ಹಸ್ತಮೈಥುನವನ್ನು ಬಿಟ್ಟಾಗಿನಿಂದ ಬಹಳಷ್ಟು ವ್ಯಕ್ತಿಗಳು ನಾನಾ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಕೆಲವರಿಗೆ ರಾತ್ರಿಯ ವೀರ್ಯಸ್ಖಲನ ಅಂದರೆ ನೈಟ್ ಫಾಲ್ ಆಗುತ್ತಿದೆ. ಇನ್ನು ಕೆಲವರಿಗೆ 2-3 ದಿನಗಳಿಗಿಂತ ಹೆಚ್ಚು ಕಾಲ ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಕೆಲವರ ದೇಹ ಕೃಶವಾಗುತ್ತಿದ್ದರೆ ಮತ್ತೆ ಕೆಲವರಿಗೆ ಅಶುದ್ಧ ವಿಡಿಯೋಗಳನ್ನು ನೋಡುವುದನ್ನು ಬಿಡಲು ಆಗುತ್ತಿಲ್ಲ. ಹಾಗಾಗಿ ಈ ಎಲ್ಲ ಸಮಸ್ಯೆಗಳು ಹಸ್ತಮೈಥುನ ಮಾಡುವ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ವಿಷಯಗಳಾಗಿವೆ. ಇಂತಹ ನಾನಾ ಸಮಸ್ಯೆಗಳಿದ್ದರೂ ವ್ಯಕ್ತಿಗಳು ನಿರಂತರವಾಗಿ ಅದೇ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಚಟದಿಂದ ಶಾಶ್ವತವಾಗಿ ಹೊರಬರುವುದು ಹೇಗೆ ಎಂದು ಅವರಿಗೆ ತೋಚುತ್ತಿಲ್ಲ. ಈ ಕೆಟ್ಟ ಚಟಕ್ಕೆ ಒಳಗಾಗುವುದು ಎಷ್ಟು ಸುಲಭವೋ ಅದರಿಂದ ಹೊರಬರುವುದು ಅಷ್ಟೇ ಕಷ್ಟ. ಆದರೆ ಅದರಿಂದ ಹೊರಬರಲು ಸಾಧ್ಯವೇ ಇಲ್ಲ ಎನ್ನುವಷ್ಟು ಕಷ್ಟವೇನೂ ಅಲ್ಲ. ಒಂದು ವೇಳೆ ಹಾಗಿದ್ದರೆ ನಮ್ಮ ಚಾನಲ್ನ ಅದೆಷ್ಟೋ ಸ್ನೇಹಿತರು ಇಷ್ಟು ದಿನ ಈ ಚಟವನ್ನು ಬಿಟ್ಟು ಇರಲು ಸಾಧ್ಯವಾಗುತ್ತಿರಲಿಲ್ಲ. ಅವರು 7 ದಿನ, 8 ದಿನ, 11 ದಿನ, 30 ದಿನ, 35 ದಿನ, 54 ದಿನ, 200 ದಿನ, ಕೊನೆಗೆ 345 ದಿನಗಳವರೆಗೆ ಈ ಕೊಳೆತ ಕೆಲಸದಿಂದ ದೂರವಿದ್ದಾರೆ. ಇಷ್ಟು ದಿನ ಕೈಯ ಕೆಲಸವನ್ನು ಬಿಟ್ಟಿದ್ದರೂ ಕೆಲವರಿಗೆ ದೊಡ್ಡ ವ್ಯತ್ಯಾಸವೇನು ಗೊತ್ತಾಗುತ್ತಿಲ್ಲ ಎಂದು ನನಗೆ ತಿಳಿದಿದೆ. ತಮ್ಮಲ್ಲಿ ಯಾವುದೇ ಬದಲಾವಣೆಗಳು ಕಾಣಿಸುತ್ತಿಲ್ಲ ಎನಿಸಬಹುದು, ಆದರೆ ಇದು ನೆಗೆಟಿವ್ ಅಲ್ಲ. 100ಕ್ಕೆ 100 ಸತ್ಯ. ಹಸ್ತಮೈಥುನ ಬಿಟ್ಟಿದ್ದರ ಒಳ್ಳೆಯ ಫಲವನ್ನು ನೀವು ಶೀಘ್ರದಲ್ಲೇ ಕಾಣುವಿರಿ. ಹಲವು ವರ್ಷಗಳ ಕಾಲ ವೀರ್ಯನಾಶ ಮಾಡುವುದರಿಂದ ದೇಹದ ಸ್ಥಿತಿ ತೀರಾ ಹದಗೆಡುತ್ತದೆ ಮತ್ತು ಆ ಕೆಟ್ಟ ಸ್ಥಿತಿಯಿಂದ ಹೊರಬರಲು ಸಾಕಷ್ಟು ಸಮಯವೂ ಬೇಕಾಗುತ್ತದೆ. ಏಕೆಂದರೆ ಹಸ್ತಮೈಥುನದ ಮಜಾ ಎನ್ನುವುದು ವ್ಯಕ್ತಿಯನ್ನು ಹರಿಯದಂತೆ ನಿಧಾನವಾಗಿ ಕುಗ್ಗಿಸುತ್ತಾ ಹೋಗುವ ಒಂದು ಗುಪ್ತ ವಿಷವಾಗಿದೆ. ಮೊದಲಿಗೆ ಇದರ ಪರಿಣಾಮ ಯಾರಿಗೂ ಅರ್ಥವಾಗುವುದಿಲ್ಲ, ಆದರೆ ಯಾವಾಗ ಅರ್ಥವಾಗುತ್ತದೋ ಆಗ ಬಹಳ ತಡವಾಗಿರುತ್ತದೆ. ತನ್ನ ಕಣ್ಣು ಮುಂದೆಯೇ ತಾನು ನಾಶವಾಗುವುದನ್ನು ನೋಡಿದರೂ ವ್ಯಕ್ತಿಗೆ ಏನೂ ಮಾಡಲು ಸಾಧ್ಯವಾಗುವುದಿಲ್ಲ. ಯಾವುದೋ ಒಂದು ಅಪರಿಚಿತ ಶಕ್ತಿ ಅವನನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡು ಈ ಚಟವನ್ನು ಮಾಡಲು ಒತ್ತಾಯಿಸುತ್ತದೆ. ಹಸ್ತಮೈಥುನದ ಬಲೆಗೆ ಬಿದ್ದ ವ್ಯಕ್ತಿಗಳು ತಮ್ಮ ಮೇಲಿನ ನಿಯಂತ್ರಣವನ್ನು ಕಳೆದುಕೊಳ್ಳುತ್ತಾರೆ. ಮನಸ್ಸಿನಿಂದ ಕಾನ್ಫಿಡೆನ್ಸ್ ಮಾಯವಾಗುತ್ತದೆ. ದೇಹದ ಶಕ್ತಿ ಖಾಲಿಯಾಗುತ್ತದೆ. ಕೋಪ ಮತ್ತು ಕಿರಿಕಿರಿಯ ಸ್ವಭಾವ ಹೆಚ್ಚಾಗುತ್ತದೆ. ರೋಗಗಳ ಪ್ರಭಾವ ಹೆಚ್ಚಾಗುತ್ತದೆ ಹಾಗೂ ಇದರೊಂದಿಗೆ ನಾನಾ ಸಮಸ್ಯೆಗಳು ಆ ವ್ಯಕ್ತಿಯ ಭವಿಷ್ಯದ ಹಾದಿಯನ್ನು ಕತ್ತಲಮಯವಾಗಿಸುತ್ತವೆ. ಆದರೂ ವ್ಯಕ್ತಿಗಳು ಆ ಅಶ್ಲೀಲ ಮಾಡೆಲ್ಗಳ ಸನ್ನೆಗಳಿಗೆ ತಕ್ಕಂತೆ ತಮ್ಮನ್ನು ಮತ್ತು ತಮ್ಮ ಜೀವನವನ್ನು ನಾಶ ಮಾಡಿಕೊಳ್ಳಲು ಸ್ವಲ್ಪವೂ ಯೋಚಿಸುವುದಿಲ್ಲ. ಇಡೀ ರಾತ್ರಿ ಕೊಳಕುತನದಲ್ಲಿ ತೊಡಗಿ ವೀರ್ಯ ನಾಶ ಮಾಡಿ ನಂತರ ಆತ ಶಾಂತನಾಗುತ್ತಾನೆ. ಆಗ ತಾನು ಮತ್ತೆ ತಪ್ಪು ಮಾಡಿಬಿಟ್ಟೆ ಎಂದು ಕೊರಗುತ್ತಾನೆ. ಆದರೆ ಆ ತಪ್ಪಿನಿಂದ ಪಾಠ ಕಲಿತು ತನ್ನ ಜೀವನವನ್ನು ಸರಿಯಾಗಿ ರೂಪಿಸಿಕೊಳ್ಳಲು ಪ್ರಯತ್ನಿಸುವವರು ಬಹಳ ಕಡಿಮೆ ಜನ. ಉಳಿದವರೆಲ್ಲರೂ ಎಲ್ಲ ತಿಳಿದು ಆ ಕತ್ತಲಲ್ಲಿ ತಮ್ಮನ್ನು ತಾವು ಕರಾಳವಾಗಿಸಿಕೊಳ್ಳುತ್ತಾರೆ. ಇದರ ಪರಿಣಾಮವಾಗಿ ಅವರ ವೀರ್ಯ ಮತ್ತು ವೀರ್ಯ ಶಕ್ತಿಯು ತೀವ್ರ ಹದಗೆಟ್ಟ ಸ್ಥಿತಿಗೆ ತಲುಪುತ್ತದೆ. ವ್ಯಕ್ತಿಯ ವೀರ್ಯದಲ್ಲಿ ವೀರ್ಯಾಣುಗಳ ಪ್ರಮಾಣ ಕಡಿಮೆಯಾಗಿ ಅವನನ್ನು ನಪುಂಸಕನಾಗಿ ಮಾಡುತ್ತದೆ. ಒಂದು ವೇಳೆ ಇದರಿಂದ ಪಾರಾಗಬೇಕಾದರೆ ವೀರ್ಯನಾಶ ಮಾಡುವುದನ್ನು ಈಗಿನಿಂದಲೇ ನಿಲ್ಲಿಸಲು ಪ್ರಯತ್ನಿಸಬೇಕು. ಇಲ್ಲದಿದ್ದರೆ ಮುಂದೊಂದು ದಿನ ಹತ್ತುಕೊಂಡರೂ ಯಾವುದೇ ಪ್ರಯೋಜನ ಸಿಗುವುದಿಲ್ಲ. ನೀವು ಇಷ್ಟು ದಿನ ಎಷ್ಟು ವೀರ್ಯವನ್ನು ವ್ಯರ್ಥ ಮಾಡಿದ್ದೀರೋ ಆ ವೀರ್ಯವನ್ನು ಮಾತ್ರ ಹಾಗೆ ಸಂರಕ್ಷಿಸಿಕೊಂಡಿದ್ದರೆ ಏನಾಗುತ್ತಿತ್ತು ಎಂಬುದನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಕೇವಲ 2-3 ದಿನ ಹಸ್ತಮೈಥುನ ಮಾಡದಿದ್ದರೆ ಶೇಖರಣೆಯಾಗುವ ವೀರ್ಯದ ಪವರನ್ನೇ ಕೆಲವರಿಂದ ತಡೆದುಕೊಳ್ಳಲು ಆಗುವುದಿಲ್ಲ. ಹಾಗಾದರೆ ಒಮ್ಮೆ ಯೋಚಿಸಿ, ದೀರ್ಘಕಾಲ ಬ್ರಹ್ಮಚರ್ಯವನ್ನು ಪಾಲಿಸುವ ವ್ಯಕ್ತಿಗಳು ಎಷ್ಟು ಶಕ್ತಿಶಾಲಿಗಳಾಗಿರುತ್ತಾರೆ. ಕೇವಲ ಹಸ್ತಮೈಥುನವನ್ನು ಬಿಟ್ಟರೆ ಸಾಕು, ಎಲ್ಲವೂ ಸರಿ ಹೋಗುತ್ತದೆ ಎಂದು ಕೆಲವರು ಭಾವಿಸುತ್ತಾರೆ. ಇದು ತಪ್ಪು ಕಲ್ಪನೆ. ನೀವು ಹಸ್ತಮೈಥುನವನ್ನು ಬಿಟ್ಟು ವೀರ್ಯವನ್ನು ರಕ್ಷಿಸಿದಾಗ ಆ ವೀರ್ಯದ ಶಕ್ತಿ ಮತ್ತು ಗುಣಗಳು ಸರಿಯಾಗಿ ದೇಹಕ್ಕೆ ಸೇರಬೇಕು ಮತ್ತು ಆ ವೀರ್ಯದಿಂದ ಉತ್ಪತ್ತಿಯಾಗುವ ಓಜಸ್ಸು ಅಥವಾ ಪ್ರಾಣಶಕ್ತಿಯ ಲಾಭವನ್ನು ನೀವು ಪಡೆದುಕೊಳ್ಳಲು ಪ್ರತಿದಿನ ವ್ಯಾಯಾಮ ಮಾಡಬೇಕು. ಪ್ರತಿದಿನ ಸ್ವಲ್ಪ ಸಮಯವಾದರೂ ಧ್ಯಾನ ಮಾಡಬೇಕು. ಇದರೊಂದಿಗೆ ಒಳ್ಳೆಯ ಅಭ್ಯಾಸಗಳನ್ನು ಸ್ವಲ್ಪವಾಗಿ ನಿಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಬೇಕು. ನಿಮ್ಮ ಜೀವನದಲ್ಲಿ ನೀವು ಎಷ್ಟು ಕಠಿಣ ಹೆಜ್ಜೆಗಳನ್ನು ಇಡುತ್ತೀರೋ ನಿಮ್ಮ ಜೀವನವು ಅಷ್ಟೇ ಸರಳ ಮತ್ತು ಸುಂದರವಾಗಿರುತ್ತದೆ. ಆದ್ದರಿಂದ ಕಳಂಕಿತ ಕೆಲಸಗಳಲ್ಲಿ ನಿಮ್ಮ ಜೀವನದ ಪ್ರಮುಖ ದಿನಗಳನ್ನು ವ್ಯರ್ಥ ಮಾಡಿಕೊಳ್ಳದೆ ಅದನ್ನು ನಿಮ್ಮ ಉತ್ತಮ ಭವಿಷ್ಯಕ್ಕಾಗಿ ಬಳಸಿ. ಇಂದಿಗೆ ಎಷ್ಟು ದಿನವಾಯಿತು ಎಂದು ಕಾಮೆಂಟ್ ಮಾಡಿ. ಉಳಿದವರೆಲ್ಲರೂ ಕಾಮೆಂಟ್ನಲ್ಲಿ ನಾನು ಶಕ್ತಿಶಾಲಿಯಾಗಿದ್ದೇನೆ ಅಥವಾ ಐ ಆಮ್ ಪವರ್ಫುಲ್ ಎಂದು ಬರೆಯುವ ಮೂಲಕ ಇಂದಿನಿಂದಲೇ ಈ ಪ್ರಯಾಣವನ್ನು ಆರಂಭಿಸಿ. ಮುಂದಿನ ವಿಡಿಯೋದಲ್ಲಿ ಶೀಘ್ರದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.
ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಹಾಲ್ ನೋಟಿಫಿಕೇಷನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.